ಈ ಊರಿನ ಕೃಷ್ಣ ಗೋಮುಖ ವ್ಯಾಘ್ರ ಸರದಾರ ಗೌಡ. ಧರ್ಮದ ಮಧ್ಯೆ ಮಹಾಯುದ್ಧ. ಈ ಯುದ್ಧದಲ್ಲಿ ಧರ್ಮವೇ ಗೆಲ್ಲುವುದಾದರೂ ಧರ್ಮವನ್ನು ಗೆಲ್ಲುವುದಕ್ಕೆ ಬಿಡುವುದಿಲ್ಲ. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ನೀಡಿದ್ದು ಹಾಲುವನ್ನ. ಸೇಡಿನಿಂದಲೇ ಹಾಲ ಎತ್ತಿದ ಈ ಮಾನವನ ದೇಶದ ಪಾಶ್ಚಾತ ಲೇ ಧರ್ಮ. ಸುತ್ತ 40 ಹಳ್ಳಿಗೆ ನ್ಯಾಯ ಕೊಡೋ ನ್ಯಾಯಾಧೀಶನ ಪಟ್ಟ ಕಟ್ಟಿಕೊಂಡು ಕಂಡವರ ಕಣ್ಣಿಗೆ ನೀನೊಬ್ಬ ಬೇಡ ನಂತೆ ಮೆರಿತಾ ಇದೀಯ. ಆದರೆ ಈ ಸರ್ದಾರ್ ಗೌಡನ ಮನೆತನಕ್ಕೆ ಮಾತ್ರ ಖಚಿತ ನಾಯೇ. ಸತ್ಯ, ನ್ಯಾಯ, ನೀತಿ, ಧರ್ಮದಾನಗಳಿಂದ ನೀನೆಷ್ಟೇ ಸತ್ಯವಂತನಾಗಿ ಮೆರೆದರು ಈ ಸರ್ದಾರ್ ಗೌಡನನ್ನು ಮಾತ್ರ ನಿನ್ನಿಂದ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಧರ್ಮ ನಮ್ಮಿಬ್ಬರ ಮಧ್ಯದಲ್ಲಿ ನಡೆಯುತ್ತಿರುವ 10 ವರ್ಷಗಳ ದ್ವೇಷ. ಅದಕ್ಕೆ ಕಾರಣ ಸರ್ವಾಸ್ತಿ. ಆ ಆಸ್ತಿಯನ್ನ ಪಡೆಯಬೇಕೆಂಬ ಕನಸು ಇದುವರೆಗೂ ನನಸಾಗದೆ ಹೋಯಿತು. ಅದಕ್ಕೆ ಮೂಲ ಕಾರಣನಾಗಿರುವ ನಿನ್ನ ರುಂಡವನ್ನ ಎಂದು ಈ ಧರೆಗೆ ಉಳಿಸುತ್ತೇನೋ ಅಲ್ಲಿಯ ತನಕ ಈ ಸರ್ದಾರ್ ಗೌಡನಿಗೆ ನೆಮ್ಮದಿಯಿಲ್ಲ. ಎಂದು ನಿನ್ನ ರಕ್ತವನ್ನ ಈ ಭೂಮಿ ಮೇಲೆ ಚೆಲ್ಲುತ್ತೇನೋ ಅಂದೇ ಈ ಸರ್ದಾರ್ ಗೌಡನಿಗೆ ಶಾಂತಿ. ದ್ವೇಷ, ರೋಷ, ಮೋಸದ ಜಾಲದಲ್ಲಿ ಈಜಾಡುವ ಈ ಸರ್ದಾರ್ಗೆ ಕೇವಲ ಒಬ್ಬ ಬಡ ಬ್ರಾಹ್ಮಣ ಎದುರಾಗಿ ನಿಂತ, ನನ್ನ ಕಾಯಕ್ಕೆ ಎದುರಾಗಿ ನಿಂತ ಆ ಬಡ ಬ್ರಾಹ್ಮಣನ ತಲೆಯನ್ನೇ ಕಡಿದು ರಕ್ತದೋಕುಳಿ ಆಡಿದ್ದೇನೆ ಈ ಊರ ಗೌಡ. ಎಂದು ನನ್ನ ಮುಂದಿನ ಬೇಟೆ ಈ ಊರ ಧರ್ಮಾಧಿಕಾರಿಯಾಗಿರುವ ಆ ಧರ್ಮ. ಲೇ ಧರ್ಮ, ನಿನ್ನ ಪಾಲಿನ ಪ್ರತಿಯಾಗಿ ಬರುತ್ತಿದ್ದಾನೆ ಈ ಊರ ಸರ್ದಾರ್
ಶಿವನನ್ನೇ ಆರಾಧಿಸುತ್ತ ಯಮ ಧರ್ಮನನ್ನ ಕಲಿಸಿಕೊಂಡ ಈ ಧರ್ಮ. ಧರ್ಮ ದೇಗುಲದಲ್ಲಿ ನಿಂತು ಈ ಊರಿನ ಜನರ ಮುಂದೆ ನೀನೊಬ್ಬ ಧರ್ಮಾಧಿಕಾರಿ ಎಂದು ತೋರಿಸಿಕೊಂಡರೆ ನನ್ನದೇನು ಅಭ್ಯಂತರವಿಲ್ಲ. ಧರ್ಮ, ನಾ ಮಾಡುವಂತ ಕಾರ್ಯಕ್ಕೆ ಅಡ್ಡಿಯಾಗಿ ಮಾತ್ರ ಬರಬೇಡ ಅಂತ ಎಚ್ಚರ ಹೇಳಿ ಹೋಗ್ಲಿಕ್ಕೆ ಬಂದೆ. ಗೌಟೆ, ನಾನು ನಿಮ್ಮ ಮುಖಾಬರಿಗೆ ಧರ್ಮ, ಗೊತ್ತಿದ್ದು ಗೊತ್ತಿಲ್ಲದಂತೆ ಉಚ್ಚರಿಸಬೇಡ. ಈ ಧರ್ಮ ದೇಗುಲದ ಆಸ್ತಿ ಅದು ನಿನ್ನ ಅಪ್ಪನ ಆಸ್ತಿ ಅಂತೂ ಅಲ್ಲವೇ ಅಲ್ಲ. ಆ ಆಸ್ತಿ ಮೇಲೆ ಈ ಸರ್ದಾರ್ ಗೌಡ ಕಣ್ಣಿಟ್ಟಿದ್ದಾನೆ. ಕಣ್ಣಿಟ್ಟ ಹೆಣ್ಣಾಗಿರ್ಲಿ, ಹೊನ್ನಾಗಿರ್ಲಿ, ಮಣ್ಣಾಗಿರ್ಲಿ, ಬಿಟ್ಟು ಕೊಟ್ಟಿದ್ದು ನನ್ನ ಜಾಯಮಾನದಲ್ಲಿಲ್ಲ. ಅಂದ ಮೇಲೆ ಈ ಜಾಗ ಕೂಡ ಹಾಗೆ ನನ್ನ ಜೀವದ ಉಸಿರು ಇರುವ ತನಕ ಅದನ್ನ ಪಡೆದುಕೊಳ್ಳದೆ ನಾ ಬಿಡಲಾರೆ. ಈ ಮಾತಿಗೆ ನಾನು ಒಪ್ಪದೆ ಹೋದ್ರೆ? ಧರ್ಮಣ್ಣ, ನೀನ್ ಒಪ್ಪದೆ ಹೋದ್ರೆ ನಿನ್ನನ್ನ ಒಪ್ಪಿಸುವ ದಾರಿ ನಮ್ಮ ದಣಿಯರ ಗೊತ್ತೈತಿ. ಸುಮ್ಮನೆ ಕಿರಿಕಿರಿ ಮಾಡ್ದೆ ಅವ್ರು ಕೊಡೋ ದುಡ್ಡು ತಕೊಂಡು ನಿನ್ನ ಮಗಳು ಮದುವೆ ಮಾಡಿ ನೋಡ್ಲಿ ಧರ್ಮ, 10 ಹಳ್ಳಿಯ ಜನ ನನ್ನ ಮನಸ್ಸನ್ನ ಮೇಲೆ ಗೌರವವಿಟ್ಟು ಆ ದೇವಸ್ಥಾನದ ಆಸ್ತಿಯನ್ನು ನನ್ನ ಪಾಡಿಗೆ ನನ್ನ ಹೆಸರಿಗೆ ಬರೆದುಕೊಟ್ಟಿದ್ದಾರೆ. ಅಂತ ಆಸ್ತಿಯನ್ನು ಇದು ಮತ್ತೊಂದು ಧರ್ಮನನ್ನ ಸೃಷ್ಟಿಸಿ ಈ ಸರ್ವಾಸ್ತಿಯನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ಈ ಸರ್ದಾರ್ ಗೌಡನಿಗಿದೆ. ಹೀಗಿರುವಾಗ ನನ್ನ ಮುಂದೆ ಗತ್ತರು ತೋರಿಸಬೇಡ. ಮೊದಲು ಒಪ್ಪಿಕೊಂಡು ನನ್ನ ಕಾಗದ ಪತ್ರಕ್ಕೆ ಮೊದಲು ರುಜು ಮಾಡು. ಬೇಕಿದ್ರೆ ನಿನ್ನ ಹಕ್ಕುಪತ್ರದಲ್ಲಿ ಸೈನ್ ಮಾಡಿಸು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೋಡು, ನ್ಯಾಯದಿಂದ ಹೇಳ್ತಾ ಇದ್ದೀನಿ, ಧರ್ಮದಿಂದ ಹೇಳ್ತಾ ಇದ್ದೀನಿ, ಸತ್ಯ ಸನ್ಮಾರ್ಗದ ದಿಕ್ಕನ್ನು ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟು ಮತ್ತು ನೀನು ಮುಂದೆ ಒಂದದ್ದೇ ಆದ್ರೆ ಸರ್ದಾರ ಗೌಡ ಎಂಬ ಹೆಸರನ್ನ ಈ ಭೂಮಂಡಲದಿಂದಲೇ ಹೊರಟಾಕ್ಬಿಡ್ತೀನಿ. ಮುಚ್ಚಲ ಬಾಯಿನ ಬೆಳವ, ನೀನ್ ಆಡುವ ಮಾತನ್ನು ಕೇಳ್ತಿದ್ರೆ ನಿಮ್ಮ ಜಾಗದಲ್ಲಿ ನನ್ನ ಸುಟ್ಟು ಹೋಗಿ ಈ ಸರ್ದಾರ್ ಗೌಡನಿಗಿದೆ. ನೆನಪಿರ್ಲಿ, ಈ ಸರ್ದಾರ್ ಗೌಡರ ಮುಂದೆ ನೀನು ಕೇವಲ ಒಂದು ಶೂನ್ಯ. ಆದ್ರೆ ಈ ಸರ್ದಾರ್ ಗೌಡ ಮನಸ್ಸು ಮಾಡಿದಂತಾದ್ರೆ ಈ 10 ಹಳ್ಳಿಗೆ ಸರ್ದಾರ್ ಗೌಡನ ಕಾರಸ್ಥಾನದಲ್ಲಿ ಆಗಬೇಕಾದ ಕಾರ್ಯ ಸಂದರ್ಭಕ್ಕೆ ಸರಿಯಾಗಿ ಆಗೇ ಆಗುತ್ತೆ. ಬೇಕಿದ್ರೆ ಬಾಳಲ್ಲಿ ಹೋಗೋಣ. ಅಷ್ಟೆಲ್ಲ ಹುಡ್ಕಾಡಿದ್ದೆ, ನೀನ್ ನೋಡಿದ್ರೆ ಇದ್ದಿಲ್ಲ. ವೆರಿ ಸಾರಿ ಕಣ ವಿಕ್ರಾಂತ್. ನೋಡು, ಕಾಲೇಜಲ್ಲಿ ಸ್ನೇಹಿತರಿಗೆ ಕೆಲಸ ಇತ್ತಲ್ಲ, ಸ್ವಲ್ಪ ಬರಕ್ಕೆ ಲೇಟ್ ಆಯ್ತು. ನೋಡು, ನಾವಿಬ್ರು ಕೂಡ ಬಾಲ್ಯದಿಂದಲೂ ಕೂಡ ಸ್ನೇಹಿತರು. ಹೀಗಿರುವಾಗ ಯಾವತ್ತಾದ್ರೂ ನಾನು ನಿನ್ನ ಮೇಲೆ ಬೇಸರ ಮಾಡ್ಕೊಳ್ಳೋದಾಗ್ಲಿ, ನೀನು ನನ್ನ ಮೇಲೆ ಬೇಸರ ಮಾಡ್ಕೊಳ್ಳಿದ್ದು ನಮ್ಮಿಬ್ಬರ ಇವತ್ತು ಎಳತನದಲ್ಲಿ ಇದೆಯಾ? ನಿನ್ನಂತ ಸ್ನೇಹಿತ ನನಗೆ ಸಿಕ್ಕಿದಾನಂತ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು. ಏನ್ ಇಷ್ಟೊಂದು ಚಿಕ್ಕ ಸಹಾಯಕ್ಕೆ ನನ್ನನ್ನು ಅಷ್ಟು ದೊಡ್ಡ ತಗೊಳ್ತಾ ಇದ್ದೀರ? ನೋಡು ವಿರೂಪಾಕ್ಷ್, ನೀನು ಮಾಡಿರುವ ಆ ಒಂದು ಉಪಕಾರವನ್ನ ನಿನ್ನ ಸ್ನೇಹಿತನಾಗಿರೋ ಈ ವಿಕ್ರಾಂತ್ನಿಂದ ಮರೆಯೋದಕ್ಕೆ ಸಾಧ್ಯ ಇಲ್ಲ ಕಣೋ. ಅವತ್ತು ಒಂದಿನ ನಿನಗೆ ನೆನಪಿರ್ಬೋದು ಅನ್ಸತ್ತೆ, ನಾನು ಕಾಲೇಜಿನ ಕಟ್ಟಡದ ಮೇಲ್ಗಡೆಯಿಂದ ಕುಸಿದು ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಈ ನಿನ್ನ ಸ್ನೇಹಿತನ ಪ್ರಾಣವೇ ಕೂಡ ಹೋಗುವಂತ ಕ್ಷಣ ಎದುರಾಗಿತ್ತು. ಆದ್ರೆ ಅವತ್ತು ನೀನು ಯಾವುದನ್ನು ಕೂಡ ವಿಚಾರ ಮಾಡಿದ್ದೆ, ನನ್ನ ಸ್ನೇಹಿತನ ಪ್ರಾಣವನ್ನ ಉಳಿಸ
ಕಾಲೇಜಲ್ಲಿ ನಾಳೆ ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ, ಅವ್ರ ಮನೆಗೆ ಅವ್ರು ಹೋಗ್ತಾ ಇದ್ದಾರೆ. ನಮ್ಮ ಮುಂದಿನ ನಡೆ ಹೇಗೆ, ವಿದ್ಯಾಭ್ಯಾಸ ಹೇಗೆ, ಅಥವಾ ನೌಕರಿಯನ್ನು ಮಾಡುವುದು, ಅದನ್ನ ಚರ್ಚೆ ಮಾಡೋದಕ್ಕೆ ಲೇಟ್ ಆಯ್ತು. ನಿನ್ನನ್ನ ಕಾಯಿಸಲು ಖಂಡಿತ. ಹೌದು, ನನಗಿಂತ ನಿಮ್ಮ ಸ್ನೇಹಿತರೇ ನಿಮಗೆ ಮುಖ್ಯವಾದ್ರ ಬಿಡು. ನೀವಿಲ್ಲದೆ ನಾನು ಒಂದು ಕ್ಷಣನೂ ಇರೋದಿಲ್ಲ. ನಿಮ್ಮನ್ನ ಹೇಗ್ ಬಿಟ್ಟಿರ್ಲಿ? ನಾಳೆ ನಾವೇ ನಮ್ಮ ಊರಿಗೆ ಹೋಗ್ತೀವಿ. ಆಮೇಲೆ ನಿಮ್ಮನ್ನ ನೋಡೋದಕ್ಕೆ ಆಗೋದಿಲ್ಲ. ನೋಡು, ನಾವು ಈ ಆಡಂಬರದ ಪ್ರೇಮಿಗಳಲ್ಲ. ಒಬ್ಬರ ಮನಸ್ಸನ್ನು ಒಬ್ಬರು ಅರಿತು ಪ್ರೀತಿಸಿದ ಪ್ರೇಮಿಗಳು. ನಾನು ಮಾತಾಡ್ತೀನಿ ಸಂಗೀತ. ಸಾಗರದ ತಳದಲ್ಲಿ ಮುತ್ತುಗಳು ಶೋಭಿಸುವಂತೆ, ಮುತ್ತು ರತ್ನಗಳಲ್ಲಿ ವೈಡೂರ್ಯಗಳು ಸಿಗಿಸುವಂತೆ 6 ಕೋಟಿ ಕನ್ನಡಿಗರ ಮಧ್ಯೆ ನನ್ನ ಸಂಗೀತ ನನಗೆ ಪ್ರೇಮಿಯಾಗಿ ನೋಡಿ, ನಿಮ್ಮ ಮನದ ನುಡಿ ಕೇಳಿ ನನಗಂತೂ ತುಂಬಾ ಸಂತೋಷ ಆಯ್ತು. ಅದು ಅಲ್ಲದೆ ನನಗೆ ಧೈರ್ಯನೂ ಬಂತು. ಯಾಕಂದ್ರೆ ನಾಳೆ ನಮ್ಮ ಪವಿತ್ರವಾದ ಪ್ರೀತಿಗೆ ನಮ್ಮ ಮನತನದವರು ಎಲ್ಲಿ ತಿರುಗಾಳಿ ಎಬ್ಬಿಸಿಬಿಡ್ತಾರೆ ಎನ್ನುವ ಭಯ ಕಾಡ್ತಾ ಇದೆ. ನೋಡು ಸಂಗೀತ, ನನಗೂ ಅಷ್ಟೇ. ನಾವಿಬ್ಬರು ಒಬ್ಬರನ್ನೊಬ್ಬರು ಅರಿತು ಪ್ರೀತಿಸಿ ಪ್ರೇಮಿಗಳು. ಹಾಗೆ ಮುಂದೊಂದು ದಿನ ಸಪ್ತಪದಿಯಿಂದ ತುಳಿದು ಮದುವೆಯಾಗುವು. ಅದೇ ರೀತಿ ನಾಳೆ ನಮ್ಮ ಪ್ರೀತಿಗೆ ನಿಮ್ಮ ಮನೆಯವರೇನಾದರೂ ವಿರೋಧ ಮಾಡಿದ್ರೆ? ಅಯ್ಯೋ ನನ್ನ ಮನದ ರಾಜ, ನೋಡಿ, ನಿಮಗೋಸ್ಕರ ನನ್ನ ಮನತನವನ್ನೇ ನಾನು ಬಿಟ್ಟು ಬರ್ತೀನಿ, ಸರಿನಾ? ತಪ್ಪು. ಕೇವಲ ಪ್ರೇಮಿಗೋಸ್ಕರ ಹೆತ್ತ ತಂದೆ ತಾಯಿಗಳನ್ನ ಬಿಟ್ಟು ಓಡಿ ಹೋಗುವುದು ಮೂರ್ಖತನ. ನೋಡು, ತಂದೆ ತಾಯಿಗಳು ಚಿಕ್ಕವರಿದ್ದಾಗ ಮುತ್ತನ್ನಿಟ್ಟು ತುತ್ತನ್ನಿಟ್ಟು ಇಷ್ಟು ದೊಡ್ಡ ದೇಹವನ್ನಾಗಿ ಬೆಳೆಸಿದ್ದಾರೆ. ಹೀಗಿರುವಾಗ ಮುತ್ತು ಕೊಡುವ ಒಬ್ಬ ಪ್ರೇಮಿ ಸಿಕ್ಕಿದಂತ ಕ್ಷಣ ತುತ್ತು ಕೊಟ್ಟ ಹೆತ್ತ ತಾಯಿಯನ್ನೇ ಮರಿತೀಯಾ? ಬೇಡ ಬೇಡ ಸಂಗೀತ. ನಾವಿಬ್ಬರು ನೋಡು ಮನಸಾರ ಪ್ರೀತಿಸುವ ಪ್ರೇಮಿಗಳು. ನಿಮ್ಮ ಮನೆಯವರ ಹತ್ರ ನಾನು ಮಾತಾಡ್ತೇನೆ. ಅವರ ಮನಸ್ಸನ್ನ ಮನವೊಲಿಸಿ ನಾವಿಬ್ಬರು ಅವರ ಆಶೀರ್ವಾದಂತೆ ಮದುವೆ ಆಗೋಣ, ಆಯ್ತಾ? ಆಯ್ತು, ನಿಮ್ಮ ಆಸೆಯಂತೆ ಆಗಿ. ಆದ್ರೆ ನಮ್ಮ ಮನೆ ನೀವು ಬರ್ಲೇಬೇಕು. ನಮ್ಮ ಅಣ್ಣನ ಪರಿಚಯ ಮಾಡಿಕೊಡ್ತೀನಿ. ಬರ್ತೀನಿ ಸಂಗೀತ, ಖಂಡಿತ ಬರ್ತೀನಿ. ಧೀರನ ಹೆಸರಿನ ಕೂಗು ಒಡಗಲಿದೆ ಇವನಿಂದ ಕ್ಷೇತ್ರದಲ್ಲಿ ರಣಕಹಳೆ. ಯುಗದಲ್ಲಿ ರಾವಣ ಸೀತೆಯನ್ನು ಅಪಹರಿಸಲು ಭಿಕ್ಷುಕನ ವೇಷ ತಾಳಿ ಬಂದ. ದ್ವಾಪರ ಯುಗದಲ್ಲಿ ಪಾಂಡು ವಂಶವನ್ನು ನಿರ್ವಂಶ ಮಾಡುತ್ತೇನೆಂದು ಅಶ್ವತ್ಥಾಮ ದುರ್ಯೋಧನ ಅಪ್ಪಣೆಗೆ ಕಾದು ಕುಳಿತ. ಆದರೆ ಇದು ಕಲಿಯುಗ. ಇಲ್ಲಿ ಸರ್ದಾರ ಗೌಡ ಎಲ್ಲರನ್ನು ಮೋಸದಿಂದ ವಂಚಿಸುತ್ತಲೇ ಬಂದ. ನನ್ನ ಮುದ್ದಾದ ತಂಗಿಯನ್ನು ಕೊಂದ. ಸರ್ದಾರ, ನನ್ನ ತಂಗಿಯ ಸಾವಿಗೆ ಕಾರಣಕರ್ತನಾದೆಯಲ್ಲ, ಇದೇ ಸೇರಿನ ಕಿಚ್ಚು ಈ ಸಾಮ್ರಾಟನ ಮನದಲ್ಲಿ ಹುಚ್ಚೆದ್ದು. ಈ ಕರುನಾಡ ಭೂತಾಯಿಗೆ ನಿನ್ನ ರುಂಡವನ್ನು ಅರ್ಪಿಸಿ ತನ್ನ ಸತ್ತ ತಂಗಿಯ ಸಮಾಧಿಗೆ ನಿನ್ನ ಬಿಗಿಯ
ರಕ್ತದ ಔತಣವನ್ನಿತ್ತಾಗಲೇ ನಾ ಹಾಡಿದ ಯುದ್ಧಕ್ಕೆ ವಿರಾಮ. ಯಾವ್ದಾರು ನೌಕರಿ ಮಾಡ್ಬೋದು, ಈ ಲೈನ್ ಮೇಲೆ ನೌಕರಿ ಯಾವ ನನ್ನ ಮಗು ಬೇಡ. ಏನ್ರಿ ಬೆಳಗಾಯ್ತು ಶುರು, ಯಾವ್ದಾದ್ರು ಹೊರದು ಹೋಗದೆ, ಇಲ್ಲಿ ಕಟ್ಟಾಗದೆ, ಬೆಳಗಾಯ್ತು ಇದಕ್ಕೆ ಹೋಗಕ್ಕೂ ಪುರ್ಸೋತಿಲ್ಲ. ಎಂತ ಮಾಡಿ ಸಾಯೋದು ನಾವು. ಮೊನ್ನೆ ಬೆಳಗ ಬಂದಾರ ಉಮಿ ಮಗಳು ಅವಳು 6 ಗಂಟೆ ನಾ ಮಲ್ಕೊಂಡಿದ್ದೆ. ಬಂದ ಅಣ್ಣ ನಮ್ಮನೆ ಬೆಂಕಿ ಬಿದ್ದೆ ಹೋಗ್ತದೆ, ನೀವು ಒಂದ್ಸಲ ಬಾ. ಪಾಪ ಸಾಲಿ ಬೆಂಕಿ ಬಿದ್ದು ಹೋಗುದು ಅಲ್ಲಿ ಯಾಕಂಡು ಹೋದೆ. 6 ಗಂಟೆಗೆ ಇದ್ದೋದು ನೋಡಿದ್ರೆ ಕಂಬದ ಮೇಲೆ ಲೈಟ್ ಎಲ್ಲ ಲೂಸ್ ಕಲೆಕ್ಷನ್ ಆಗಿ ಪಕ 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 ಅಂತ ಇವ್ರ ಮನೆ ಕೇಳಾಗ ನಿದ್ರೆಗಣ ಬಂದ್ಸತ್ರೆ ಶುರು ಮಾಡ. ಇದೇ ಮನೆ ಅದೆಲ್ಲ ಆಯ್ತು. ಮೊನ್ನೆ ಬೆಟ್ಗುಳಿ ಬದಿ ಹೋಗಿದೆ, ಅಲ್ಲೋಗೊಂದು ಸರ್ವಿಸ್ ಕಟ್ ಆಗಿತ್ತು, ಹಂಗೆ ಹಾಕಕ್ ಬಂದು ಬರ್ಗಿ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡೆ. ಅಲ್ಲ ಅವನರು ನಮ್ಮ ಪಂಚಾಯತಿ ಹೊಡ್ತಿದ್ದ, ಅವ ಎಲ್ದಾಗಿದ್ದು ಹೇಳ್ತಿದ್ದ, ಅವ ಆಗುದೇನು ಬಂದ ಅಲ್ಲೇ ಮಾತಾಡ್ ಕೂತ್ಕೊಂಡಿ. ಇನ್ನೊಂದು ಕಾಲೇ ಈ ಭರತಪುರದಲ್ಲಿ ಮಹಾ ಬಾಳುತ್ತಿರುವ ನಿನ್ನ ಮಾನ ಮರ್ಯಾದೆಯನ್ನ ಇದೇ ಊರ ಜನರ ಮುಂದೆ 3 ಕಾಸಿಗೆ ಹರಾಜಿಡದೆ ನನ್ನ ಹೆಸರು ಸರ್ದಾರ್ ಗೌಡನೇ ಅಲ್ಲದ ಸರ್ದಾರ್ ಗೌಡನೇ ಅಲ್ಲ. ಮಾಡ್ಕೊಂಬೇಡ, ನಾ ಬಂದ್ಮೇಲೆ ಮುಗೀತಲ್ಲ, ಯಾವ ಕೋಕಿ ನಾನು ಬೊಗಳುದಿಲ್ಲ. ಈಗ ಮಗಳು ನೋಡುವಂಗಾರೆ ಮಗಳು ನೋಡ್ರಿ ಈಗ ಗೊರ್ರು ಉತ್ತರ ಆಯ್ತು. ಇದು ಜಾತ್ರೆಗೆ ಹೋಗಿ ಒಂದ್ ಸಣ್ಣ ಕೆಲಸ ತಿರುಗಿ ಸಾಕಾಗು. ಏನು ಏನ್ ಮತ್ತೆ setting ಮಾಡ್ಕೊಂಡಿದ್ರ? ಆ ಬಿದ್ದೋಲಪ್ಪ ಮುಂದು setting ಮಾಡ್ಕೊಳ್ತೀವಿ. ನೋಡುವಂತ ನಾನು ಬಂದನಿಲ್ಲ. ಏನ್ ಅದು ನೋಡ್ಬೇಕೀಗ. ಕಡಿಗ ಏನ್ ಸಮಾಚಾರ? ಮತ್ತೆ ಬೊಗಳು ಕರಿತ ಆಯ್ತು, ಬರ್ತಾ ನೀವು setting ಮಾಡ್ಕೊಡಿ. ಆಗ ಕೆಲಸ ಮಾಡಿ ಸುತ್ತಾಗೋಯ್ತು ನಂಗೆ. ಮೊದ್ಲು ಮಾಡ್ತಿದ್ದೆ ಜ್ಯೋತಿಷ್ಯ ಕೆಲಸ ಮಾಡ್ತಿದ್ದೆ. ಒಂದು ಬೋರ್ಡ್ ಹಾಕಿ ಕೂತು ಚಂದ ಮಾಡ್ಕೊಂಡು ಜ್ಯೋತಿಷ್ಯರು ಅಂತೇಳಿ ಒಂದು ಗಂಟೆ ಹೆಂಡತಿ ಬಂದ್ರು ಮಗು ತಗ. ನಮಗ್ ಫಸ್ಟ್ ಮಗು ಆಗದೆ ಒಂದು ಚಲೋ ಹೆಸರಿಟ್ಕೊಡಿ. ಗಂಡ ಹೇಳ್ತಿದ್ರು, ಗಂಡಂದು ಹೇಳ್ತಿದ್ರು, ಹೆಸರು ಮಿಕ್ಸ್ ಇರ್ಬೇಕು ಅಂತಂದು ಹೆಂಡತಿ ಕೊಟ್ಟಿನ ಕಳೆದೆ. ಮುಕ್ತ ಗಂಡು ಕೂಡ ಕೇಳಿದೆ, ಕಾಮಣ್ಣ ಸಿಂಪಲ್ ಕಾಮು ಕಂದಿಟ್ಬಿಡಿ ಮಗ್ಗಿ ಅಂದ್ಬಿಟ್ಟೆ. ಒಟ್ಟರು ನೋಡಿ ಹೆಂಗೆ ಇನ್ನರು ಒಂದು ಆಗ್ತದೆ ನೋಡುವಂತ ಅವನೇ ನೋಡ್ಬೇಕು. ನಮ್ಗೆಲ್ಲ ಯಾಕೆ ನೋಡು.